ಹಾಯ್ ಫ್ರೆಂಡ್ಸ್, ಕನ್ನಡ ಜನತೆಗೆ ಶುಭೋದಯ ಹೇಳ್ತಾ, ಇಂಗ್ಲೀಷ್ ಪೀಪಲ್ಸ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವ್ಲಾಗ್ ಇದೇ ಜೋಶಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನನ್ನ ಫ್ರೆಂಡ್ಸ್ಗಳಿದ್ರಲ್ಲ ಇಬ್ಬರು ಕ್ವೀನ್ಸ್ಗಳು, ಅವರನ್ನು ಇವತ್ತು ಫ್ರೀಡಮ್ ಆಗಿ ಬಿಟ್ಟು ಈಚೆ ಫ್ರೀಡಮಾಗಿ ಆಯಾಗಿ ಆಟ ಆಡ್ಕೊಂಡು ನಿಂತಿದ್ದಾವೆ ಇಬ್ಬರೂ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಫ್ರೆಂಡ್ಗಳನ್ನ ಈಚೆ ಬಿಟ್ಟು ಫ್ರೀಡಮಾಗಿ ಆಡ್ತಿದ್ದು. ನೆಕ್ಸ್ಟ್ ನಾನು ಮನೆಯೊಳಗೆ ಬಂದೆ, ಅವ್ರನ್ನ ಈಚೆ ಬಿಟ್ಟು ಬಂದು ಮನೆ ಕಸ ಗುಡಿಸ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬೇಗನೆ ಇವತ್ತು ಶನಿವಾರ ಇರೋದ್ರಿಂದ ವಾರ ಮಾಡಬೇಕಾಗಿದೆ. ಸೊ ಅದಕ್ಕೇ ಅಂತ ಹೇಳಿ ನಾನು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಕಸ ಗುಡಿಸ್ತಾಯಿದ್ದೀನಿ. ಇವಾಗ ಕಸ ಗುಡಿಸಿ ನೆಕ್ಸ್ಟು ಅದರಲ್ಲೂ ಒಬ್ಬ ಹುಡುಗ ಇದ್ದಾನೆ ನಮ್ಮ ಮನೇಲಿ. ಆ ಹುಡುಗ ಅಂತೂ ತುಂಬಾ ತೀಟೆ ಬಾಯ್ಸ್, ಸಖತ್ತು ತೀಟೆ ಮಾಡ್ತಾನೆ ನಮ್ಮ ಮನೇಲಿ. ಇವನೇ ನೋಡಿ. ನೆಕ್ಸ್ಟು ಅವ್ರನ್ನ ಈಚೆ ಬಿಟ್ಟಿದ ತಕ್ಷಣ ಮನೆಯ ಒಳಗಡೆ ಕಸ ಎಲ್ಲ ಹೊಡೆದು ಈಚೆಗಡೆ ಬಂದೆ, ಬಾಗಿಲು ಕಸ ಗುಡಿಸೋಣ ಅಂತ. ಸೊ ಈಚೆಗಡೆ ಕಸ ಹೊಡಿತಾಯಿದ್ದೀನಿ. ನೆಕ್ಸ್ಟ್ ಬಾಗಿಲಿಗೆ ನೀರು ಹಾಕಬೇಕು. ಬಾಗಿಲಿಗೆ ನೀರು ಹಾಕಿ ಆಮೇಲೆ ಅಂತ ಹೇಳಿ ಇವರಿಬ್ಬರಿಗೂ ಸ್ನಾನ ಮಾಡಿಸ್ಬಿಟ್ಟೆ. ಬೆಳಗ್ಗೆನೇ ಲೈಟಾಗಿ ಬಿಸಿಲು ಬರ್ತಿತ್ತು. ಸೊ ಇವತ್ತು ಶನಿವಾರ ಇರೋದ್ರಿಂದ ವಾರ ಮಾಡಬೇಕಲ್ವಾ. ಸೊ ಮನೇಲಿ ಎಲ್ಲರೂ ಫ್ರೆಶ್ ಅಪ್ ಆಗಿರಬೇಕು ಅಂತ ಹೇಳಿ ಇಬ್ಬರಿಗೂ ಸ್ನಾನ ಮಾಡಿಸಿ ಬಿಸಿಲಲ್ಲಿ ಇಬ್ಬರೂ ನಿಲ್ಲಿಸಿದ್ದೀನಿ. ಸ್ವಲ್ಪ ಮನೆ ಚಳಿ ಇದೆ ಬಾಯ್ಸ್, ಅದರಲ್ಲೂ ನಮ್ಮ ಹುಡುಗಿ ಅಂತೂ ಫುಲ್ಲು ನಡುಗ್ತಿದ್ದಾಳೆ ಚಳೀಲಿ. ಸೊ ಹುಡುಗ ಸುಮ್ಮನೆ ಸ್ಟ್ಯಾಚು ಆಗಿಬಿಟ್ಟಿದ್ದಾನೆ. ಆಮೇಲೆ ನೆಕ್ಸ್ಟು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ. ನೀರು ಹಾಕ್ಬಿಟ್ಟು ಒಳಗಡೆ ಬಂದೆ ನೆಲ ಒರೆಸೋಣ ಅಂತ. ಸೊ ನೆಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಲ ಎಲ್ಲ ಒರೆಸಿ ಈಚೆಗಡೆ ಬರೋಣ ಅಂತ ಒಂದು ಕಡೆಯಿಂದ ನೀಟಾಗಿ ನೆಲ ಒರೆಸ್ಕೊಂಡು ಬಂದೆ. ಎಲ್ಲ ಒರೆಸ್ಕೊಂಡೆಲ್ಲ ಆಯಿತು. ನೆಕ್ಸ್ಟ್ ಈಚೆ ಬಂದು ಅವರಿಬ್ಬರೂ ನೋಡ್ತಿದ್ದೆ ಏನು ಮಾಡ್ತಿದ್ದಾರೆ ಅಂತ. ಫುಲ್ಲು ನಡುಗ್ತಾಯಿದ್ರು, ಬ್ರೇಕ್ ಡ್ಯಾನ್ಸ್ ಆಡ್ತಿದ್ರು ಈಚೆಗಡೆ. ನೆಕ್ಸ್ಟ್ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟಿದ್ದೀನಿ. ನನಗೆ ರಂಗೋಲಿ ಬಿಡೋದಕ್ಕೆ ಬರೋದಿಲ್ಲ. ಸೊ ಸಿಂಪಲ್ಲಾಗಿ ತಕ್ಕನಾಗಿ ಟ್ರೆಡಿಷ್ನಲ್ ಆಗಿ ಬಿಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟು ಅವ್ರಿಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳಿ ಬೆಳಗ್ಗೆ ಸ್ನಾನ ಮಾಡಿದ್ರಲ್ಲ ಇಬ್ಬರೂ ಟ್ವಿನ್ಸ್ ನನ್ನ ಫ್ರೆಂಡ್ಸ್ಗಳು. ಸೊ ಅವ್ರಿಗೆ ಹಶ್ವಾಗುತ್ತೆ ಅಂದ್ಬಿಟ್ಟು ಊಟ ಹಾಕಿದೆ. ಅದರಲ್ಲೂ ಊಟ ಹಾಕಿದ ತಕ್ಷಣವೇ ಬೇಗ ಬಂದುಬಿಟ್ಟು ಓಡಿ ಬರ್ತಾನೆ ಹುಡುಗ. ಅವನಿಗಂತೂ ಹೊಟ್ಟೆ ಬೇಗನೆ ಹಶ್ವಾಗುತ್ತೆ, ಸಖತ್ತು ತೀಟೆ ಇದ್ದಾನೆ. ಹುಡುಗಿ ಸ್ಟ್ಯಾಚು ಆಗಿ ನಿಂತ್ಕೊಬಿಟ್ಟಿದ್ದಾಳೆ, ಪಾಪ ನಡುಗ್ತಿದ್ದಾಳೆ. ಸೊ ಬೇಗ ಬಂದು ಅವನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವರು ಬರಲಿಲ್ಲ. ಹುಡುಗಿ ತುಂಬಾ ಚಳೀಲಿ ನಡುಗ್ತಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ನಾನೇ ಕರ್ಕೊಂಡೋಗಿ ಅದನ್ನು ಊಟದ ಹತ್ರ ಹಾಕಿ ಅದ್ರ ಮನೆಗೆ ಕೂಡಾಕ್ತೆ. ಸೊ ಇವನು ನೋಡಿ ಬಕ್ಕಾಸುರನ ಥರ ಊಟ ನೋಡದೇ ಇರೋ ಥರ ತಿಂತಾಯಿದ್ದಾನೆ. ಇಬ್ಬರೂ ಕೂಡಾಕಿ ನೆಕ್ಸ್ಟ್ ನಾನು ಅಂಗಡಿಗೆ ಹೋಗ್ಬೇಕಾಯ್ತು, ಸ್ವಲ್ಪ ಐಟಮ್ ತರೋಣ ಅಂತ. ಹಾಲು, ತರಕಾರಿ ಮತ್ತು ಇವತ್ತು ಶನಿವಾರ ಇರೋದ್ರಿಂದ ಕಳಶಕ್ಕೆ ಎಲೆ, ಹೂವು ಎಲ್ಲ ತರೋಣ ಅಂತ ಹೇಳಿ ನೆಕ್ಸ್ಟ್ ಅಂಗಡಿ ಕಡೆ ಹೊರಟೆ ಗೈಸ್. ನೋಡಿ, ಅಂಗಡಿ ಕಡೆ ಹೊರಡ್ಬೇಕಾದ್ರೆ ಈ ಕಡೆ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಅದು ತುಂಬಾ ಪವರ್ಫುಲ್ ದೇವಸ್ಥಾನ. ಸೊ ಅದು ದೇವಸ್ಥಾನ ಬಂದು ಹಾವಿದೆ, ಹುತ್ತ ಇದೆಯಲ್ಲ ಅದು ಹಾವು ನೋಡಿ ಗೈಸ್. ಇದೆ, ಇದರೊಳಗಡೆ ಹುತ್ತ ಇದೆ ಒಂದು. ಸೊ ಆರಾಮಾಗಿ ಪೂಜೆ ಮಾಡಿ ಪವರ್ಫುಲ್ ಇದೆ ತುಂಬಾ. ಸೊ ಸಾಮಾನೆಲ್ಲ ತೊಗೊಂಡು ನಮ್ಮ ಪಯಣ ಮನೆ ಕಡೆಗೆ ಅಂದ್ಕೊಂಡು ಬಂದಿದ ತಕ್ಷಣ ಸುಸ್ತಾಯಿತು ಅಂತ ಹೇಳಿ ಟೀ ಮಾಡಿಕೊಂಡೆ. ತುಂಬಾ ಹಶ್ವಾಗಿತ್ತು ಗಾಯ್ಸ್, ತುಂಬಾ ಲೇಟಾಗಿತ್ತು. ಆಗಲಿ ಒಂದು ಲೋಟ ಟೀ ಮಾಡಿಕೊಂಡು ಸಾಮಾನೆಲ್ಲ ತಂದಿಟ್ಟಿದ್ದು ಹಂಗೆ ಇಟ್ಟು ಟೀ ಕುಡಿಯೋಣ ಅಂದ್ಬಿಟ್ಟು ಕೂತ್ಕೊಂಡೆ. ನೆಕ್ಸ್ಟ್ ಸಿಂಕಲ್ಲಿ ಪಾತ್ರೆ ನನ್ನನ್ನು ಬಾ ಅಂತ ಕರಿತಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಹೊಟ್ಟೆ ಹಶ್ವಾಗ್ತಿತ್ತು ಅಂದ್ಬಿಟ್ಟು ರೈಸ್ಗೆ ಇಟ್ಟೆ. ಸೊ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ರೈಸ್ಗೆ ಇಟ್ಟು ಸೊ ಬೇಕಾಗಿರೋ ಸಾಂಬಾರಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊತಿದ್ದೆ. ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟು ನೆಕ್ಸ್ಟು ತರಕಾರಿ ಎಲ್ಲ ತಂದಿದ್ನಲ್ಲ ಅಂಗಡಿಯಿಂದ, ಅದನ್ನೆಲ್ಲ ಬುಟ್ಟಿಗೆ ನೀಟಾಗಿ ಜೋಡಿಸ್ಕೊಂಡೆ. 1 by 1 ನೀಟಾಗಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಈಚೆ ಬಂದು ನೆಕ್ಸ್ಟ್ ಬಟ್ಟೆ ಇತ್ತು, ಬಟ್ಟೆನ ಒಗೆದು ಫುಲ್ ವಾಶ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಜಾಸ್ತಿ ಏನಿರಲಿಲ್ಲ, ಒಂದು 2 ಜೊತೆ ಬಟ್ಟೆ ವಾಶ್ ಮಾಡಿದ ತಕ್ಷಣ ಬಂದು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೀಪ ಹಚ್ಚಿ ದೇವ್ರನ್ನೆಲ್ಲ ನೀಟಾಗಿ ವಾಶ್ ಮಾಡಿ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ಕಲಶದ ಕಾಯೆಲ್ಲ ಚೀನ್ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ವಿ. ನೆಕ್ಸ್ಟು ಸಂಜೆ ಆಯಿತು ಗೈಸ್. ಸಂಜೆ ಆದಮೇಲೆ ನೆಕ್ಸ್ಟು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಸಾಂಬಾರ್ಗೆ ರೆಡಿ ಮಾಡಿ ಇಟ್ಟಿದ್ನಲ್ಲ ಅದನ್ನೆಲ್ಲ ರುಬ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟೆ ಗೈಸ್. ಸಾಂಬಾರು ರೆಡಿ ಆಗೋಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸಂಜೆ ಆಯಿತು, ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ.
ಸೊ ಬೇಜಾರು ಮಾಡ್ಕೋಬೇಡಿ ಯಾರು ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತ. ಸೊ ನನ್ನ ಟೈಮ್ ಸಿಕ್ಕೋದಿಲ್ಲ, ಟೈಮ್ ಸಿಕ್ಕಿದ ತಕ್ಷಣ ಮಾಡ್ತೀನಿ. ಇವತ್ತಿನ ಊಟ ಬಂದು ಮುದ್ದೆ, ರೈಸ್ ಆ್ಯಂಡ್ ಸಾಂಬಾರ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಗುಡ್ ನೈಟ್ ಹೇಳ್ತಾ ಮುಂದಿನ ಸಲ ಸಿಗ್ತಾಯಿನಿ. ಬಾಯ್ ಗಾಯ್.